ಆಯುಷ್ಮಾನ್ ಕಾರ್ಡ್ ಲಕ್ಷಾಂತರ ಜನರ ವೈದ್ಯಕೀಯ ಭರವಸೆಯಾಗಿದೆ. ಆದರೆ ಆಯುಷ್ಮಾನ್ ಕಾರ್ಡ್ ಯಾವ ಯಾವ ರೋಗಗಳಿಗೆ ಬಳಕೆ ಆಗತ್ತೆ, ಯಾವ ರೋಗಗಳಿಗೆ ಉಚಿತ ಅಲ್ಲ ಅಂತ ಈ ಸ್ಟೋರಿಯಲ್ಲಿದೆ ನೋಡಿ. ಸರ್ಕಾರ ದೇಶದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳು ವೈದ್ಯಕೀಯ ಖರ್ಚಿನ ಭಾರದಿಂದ ನಲುಗಬಾರದು ಎಂಬ ಉದ್ದೇಶದಿಂದ ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ. ಶಿಕ್ಷಣದಿಂದ ಆರೋಗ್ಯದವರೆಗೆ ಮೂಲಭೂತ ಅಗತ್ಯಗಳಿಗೆ ಸಾರ್ವಜನಿಕರು ತಮ್ಮ ಜೇಬನ್ನ ಖಾಲಿ ಮಾಡಬೇಕಾಗಿಲ್ಲ ಎಂಬ ಆಶಯವೇ ಈ ಯೋಜನೆಗಳ ಉದ್ದೇಶವಾಗಿದೆ. ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಜಾರಿಗೆ ಬಂದಿರುವ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಅತ್ಯಂತ ಮಹತ್ವದಾಗಿದೆ. ಈ ಯೋಜನೆಯಡಿ ನೀಡಲಾಗುವ ಆಯುಷ್ಮಾನ್ ಕಾರ್ಡ್ ಲಕ್ಷಾಂತರ ಕುಟುಂಬಗಳಿಗೆ ವೈದ್ಯಕೀಯ ಚಿಕಿತ್ಸೆಯ ಭರವಸೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಆಯುಷ್ಮಾನ್ ಕುರಿತು ಸಾರ್ವಜನಿಕರಿಗೆ ಇರುವ ಕೆಲವು ಗೊಂದಲಗಳಿಗೆ ಪರಿಹಾರವನ್ನ ತಿಳಿಯೋಣ ಬನ್ನಿ. 2018ರಲ್ಲಿ ಆರಂಭವಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ನೀಡಲಾಗುವ ಡಿಜಿಟಲ್ ಆರೋಗ್ಯ ಕಾರ್ಡ್ ಇದಾಗಿದೆ. ಇದರ ಮೂಲಕ ಅರ್ಹ ಕುಟುಂಬಗಳು ಪಟ್ಟಿ ಮಾಡಲಾದ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ವಾರ್ಷಿಕವಾಗಿ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನು ಪಡೆಯಬಹುದು. ಈ ಯೋಜನೆಯು ಒಬ್ಬ ವ್ಯಕ್ತಿಗೆ ಸೀಮಿತವಾಗದೆ ಇಡೀ ಕುಟುಂಬಕ್ಕೆ ಅನ್ವಯಿಸುತ್ತೆ ಎಂಬುದು ಈ ಯೋಜನೆಯ ಪ್ರಮುಖ ಅಂಶ. ಕಾರ್ಡ್ ಪಡೆಯಲು ಮಧ್ಯವರ್ತಿಗಳ ಅಗತ್ಯ ಇಲ್ಲ. ಸಂಪೂರ್ಣ ಪ್ರಕ್ರಿಯೆ ಆನ್ಲೈನ್ ನಲ್ಲಿ ಇದ್ದು ಕಾರ್ಡ್ ಡೌನ್ಲೋಡ್ ಮಾಡಿದ ನಂತರ ತಕ್ಷಣವೇ ಚಿಕಿತ್ಸೆಗೆ ಬಳಸಬಹುದು. ಆದ್ರೆ 5 ಲಕ್ಷ ಮಿತಿ ಹೇಗೆ ಕೆಲಸ ಮಾಡುತ್ತೆ ಎಂಬುದರ ಬಗ್ಗೆ ಇನ್ನೂ ಹಲವರಿಗೆ ಗೊಂದಲ ಇದೆ. ಅನೇಕರು ವರ್ಷವಿಡೀ ಉಚಿತ ಚಿಕಿತ್ಸೆ ಸಿಗುತ್ತೆ ಅಂತ ಭಾವಿಸ್ತಾರೆ. ವಾಸ್ತವದಲ್ಲಿ 5 ಲಕ್ಷ ಮಿತಿ ಇಡೀ ಕುಟುಂಬಕ್ಕೆ ವರ್ಷಕ್ಕೆ ಅನ್ವಯಿಸುತ್ತೆ. ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ರೂ ಒಂದು ಹಣಕಾಸು ವರ್ಷದಲ್ಲಿ ಒಟ್ಟು ಚಿಕಿತ್ಸಾ ವೆಚ್ಚವು 5 ಲಕ್ಷವನ್ನ ಮೀರಬಾರದು. ಆದರೆ ಆಸ್ಪತ್ರೆಗೆ ದಾಖಲಾಗುವ ಬಾರಿ ಮೇಲೆ ಯಾವುದೇ ಮಿತಿ ಇಲ್ಲ. ಒಬ್ಬ ಸದಸ್ಯರು ಹಲವು ಬಾರಿ ದಾಖಲಾಗಬಹುದು ಅಥವಾ ಹಲವು ಸದಸ್ಯರು ಒಂದೇ ವರ್ಷದಲ್ಲಿ ಚಿಕಿತ್ಸೆಯನ್ನು ಪಡಿಬಹುದು. ಆದರೆ ಒಟ್ಟು ವೆಚ್ಚ ಮಿತಿಯೊಳಗೆ ಇರಬೇಕು. ಈ ಮಿತಿಯನ್ನ ತಲುಪಿದ ನಂತರ ಮುಂದಿನ ಚಿಕಿತ್ಸೆಗೆ ಸ್ವಂತ ಹಣ ಭರಿಸಬೇಕಾಗತ್ತೆ. ಆಯುಷ್ಮಾನ್ ಉಪಯುಕ್ತತೆ ಏನ್ ಗೊತ್ತಾ? ಚಿಕಿತ್ಸೆಗಳ ಪಟ್ಟಿಯಲ್ಲೂ ಸ್ಪಷ್ಟತೆ ಅಗತ್ಯವಿದೆ. ಆಯುಷ್ಮಾನ್ ಕಾರ್ಡ್ ಗಂಭೀರ ಹಾಗೂ ದುಬಾರಿ ಚಿಕಿತ್ಸೆಗಳಿಗಾಗಿ ವಿಶೇಷವಾಗಿ ಉಪಯುಕ್ತವಾಗಿದೆ. ಹೃದಯ ಸರ್ಜರಿ, ಕವಟ ಬದಲಾವಣೆ, ಪೇಸ್ ಮೇಕರ್ ಅಳವಡಿಕೆ, ಕ್ಯಾನ್ಸರ್ ಚಿಕಿತ್ಸೆ, ಬೆನ್ನುಮೂಳೆ ಮತ್ತು ತಲೆಬುರುಡೆ ಸರ್ಜರಿ, ಮೂತ್ರಪಿಂಡ ಮತ್ತು ಕಾರ್ನಿಯಲ್ ಕಸಿ ಸೇರಿದಂತೆ ಹಲವು ಪ್ರಮುಖ ಚಿಕಿತ್ಸೆಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಆಸ್ಪತ್ರೆಯ ಬಿಲ್ಲನ್ನ ಯೋಜನೆಯೇ ಭರಿಸುತ್ತೆ. ಆದರೆ OPD ಚಿಕಿತ್ಸೆ, ಸಾಮಾನ್ಯ ಔಷಧಿಗಳು, ರಕ್ತ ಪರೀಕ್ಷೆಗಳು ಮತ್ತು ಎಕ್ಸ್ರೇಗಳಂತಹ ಸೇವೆಗಳು ಸಾಮಾನ್ಯವಾಗಿ ಒಳಗೊಂಡಿರೋದಿಲ್ಲ. ಈ ಯೋಜನೆ ಆರ್ಥಿಕವಾಗಿ ದುರ್ಬಲ ವರ್ಗಗಳು, ಅಸಂಘಟಿತ ವಲಯದ ಕಾರ್ಮಿಕರು, ಇತರ ವಿಮಾ ಸೌಲಭ್ಯಗಳಿಂದ ಹೊರಗುಳಿದವರು ಮತ್ತು 70 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ಸಹಾಯಕವಾಗಿದೆ. ಅರ್ಹ ವ್ಯಕ್ತಿಗಳು ವೆಬ್ಸೈಟ್ ಅಥವಾ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರದ ಮೂಲಕ ಸುಲಭವಾಗಿ ಆಯುಷ್ಮಾನ್ ಕಾರ್ಡ್ ಪಡೆಯಬಹುದು. ಈ ನಿಟ್ಟಿನಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಸರಿಯಾದ ಮಾಹಿತಿಯೊಂದಿಗೆ ಬಳಸಿದ್ರೆ ದುಬಾರಿ ಚಿಕಿತ್ಸೆಯಿಂದ ಕುಟುಂಬಗಳನ್ನು ರಕ್ಷಿಸುವ ಶಕ್ತಿಶಾಲಿ ಸಾಮಾಜಿಕ ಭದ್ರತಾ ಕವಚವಾಗುತ್ತೆ.